ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಬಗ್ಗೆ ಒಂದು ವಿಚಿತ್ರ ಸುದ್ದಿ ಕಾಡ್ಗಿಜ್ಜಿನಂತೆ ಹರಡ್ತಾ ಇದೆ. ನೆತನ್ಯಾಹು ಅವರು ಬದುಕಿಲ್ಲ, ಈಗ ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಇರೋದು ಅವರಲ್ಲ ಅನ್ನುವಂತಹ ವದಂತಿಗಳು ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆಲ್ಲ ಮೂಲ ಕಾರಣ ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ಏನಿದೆ, ನೆತನ್ಯಾಹು ಅವರಿಗೆ ನಿಜವಾಗಿಯೂ 6 ಬೆರಳುಗಳು ಇವೆಯಾ? ಇವೆಲ್ಲ ಮಾಹಿತಿಯ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷದಲ್ಲಿ ಇರಾನ್ ಕ್ಷಿಪಣಿಗೆ ತುತ್ತಾಗಿ ಬೆಂಜಮಿನ್ ನೆತನ್ಯಾಹು ಅವರು ಮರಣ ಹೊಂದಿದ್ದಾರೆ ಅಥವಾ ಹತ್ಯೆಯಾಗಿದ್ದಾರೆ ಎನ್ನುವಂತಹ ಸುದ್ದಿ ಇಡೀ ಕಾಡ್ಗಿಜ್ಜಿನಂತೆ ಹಲವು ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇದ್ವು. ಉತ್ತರ ಕೊರಿಯಾದ ಪ್ರಮುಖ ಮಾಧ್ಯಮವು ಕೂಡ ಈ ಒಂದು ವಿಚಾರದಲ್ಲಿ ಸುದ್ದಿಯನ್ನು ಪ್ರಕಟ ಮಾಡಿತು. ಇವೆಲ್ಲದರ ನಡುವೆ ದೊಡ್ಡ ಮಟ್ಟದಲ್ಲಿ ವೈರಲ್ ಆದಂತಹ ಆ ಒಂದು ವಿಡಿಯೋ ಕೂಡ ಬೆಂಜಮಿನ್ ನೆತನ್ಯಾಹು ಅವರು ನಿಜಕ್ಕೂ ಹತರಾದರ ಅನ್ನುವಂತಹ ಸಂಶಯ, ಅನುಮಾನಗಳನ್ನು ಹುಟ್ಟುಹಾಕ್ತಾ ಇರುವಂಥದ್ದು. ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ವಿಡಿಯೋ ನೆತನ್ಯಾಹು ಮಾತನಾಡ್ತಾ ಇರುವಂಥದ್ದು. ಆದರೆ ಅವರು ಈ ಒಂದು ಜನರು ಅದರಿಂದ ಗಮನಿಸಿದ್ದು ಅವರ ಮಾತನ್ನಲ್ಲ, ಬದಲಾಗಿ ಅವರ ಕೈ ಬೆರಳುಗಳನ್ನು. ಅವರು ಮಾತಾಡ್ತಾ ಇರುವಂತಹ ಆ ಒಂದು ಫ್ರೇಮ್ನಲ್ಲಿ ನೆತನ್ಯಾಹು ಅವರ ಕೈಗೆ 6 ಬೆರಳುಗಳಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇವಾಗ ಆ ಒಂದು ವಿಚಿತ್ರ ವಿಚಾರದ ಬಗ್ಗೆ ಇವತ್ತು ಸೋಷಿಯಲ್ ಮೀಡಿಯಾ ಮಾತಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ, ಒಂದು ವಾರಗಳಾಯಿತು ನೆತನ್ಯಾಹು ಅವರು ಜೀವ ಕಳ್ಕೊಂಡಿದ್ದಾರೆ. ಮಾತ್ರ ಅಲ್ಲ, ಅವರ ಕುಟುಂಬಸ್ಥರಲ್ಲಿ ಕೆಲವೊಂದಿಷ್ಟು ಜನ, ಒಂದು 5-6 ಜನ ಒಂದು ಕಟ್ಟಡದೊಳಗೆ ಇದೇ ಒಂದು ಮಿಸೈಲ್ ದಾಳಿಗೆ ಬಲಿಯಾಗಿದ್ದಾರೆ ಎನ್ನುವಂತಹ ದೊಡ್ಡ ಸುದ್ದಿ ಇರಾನ್ ಪ್ರಕಟ ಮಾಡಿತ್ತು. ನಂತರ ಉತ್ತರ ಕೊರಿಯಾ ಕೂಡ ಅದನ್ನು ಪುಷ್ಟೀಕರಿಸುವಂತೆ ಮಾಧ್ಯಮಗಳು ಸುದ್ದಿಗಳನ್ನು ಹೊರಹಾಕಿದ್ವು. ಆದರೆ ಯಾವುದೇ ಕಾರಣಕ್ಕೂ ಅಮೆರಿಕ ಮತ್ತು ಇಸ್ರೇಲ್ಗಳು ಈ ಒಂದು ವಿಚಾರವನ್ನು ಇದುವರೆಗೂ ಅಫಿಷಿಯಲ್ ಆಗಿ ಬಹಿರಂಗ ಮಾಡಿಲ್ಲ. ಈ ಮೊದಲೇ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ. ಯಾಕಂತ ಹೇಳಿದರೆ, ಇಸ್ರೇಲ್ ಪ್ರಧಾನಿ ಏನಾದರೂ ಹತ್ಯೆ ಆಗಿದ್ರೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಇದನ್ನು ಜಗತ್ತಿನ ಮುಂದೆ ತರೋದಕ್ಕೆ ವಿಳಂಬ ಆಗುತ್ತೆ, ಖಂಡಿತವಾಗಿಯೂ ತಡ ಆಗೇ ಆಗುತ್ತೆ. ಯಾಕಂತ ಹೇಳಿದರೆ, ಅವರ ಮೇಲೆ ಇದು ಬಹಳಷ್ಟು ದುಷ್ಪರಿಣಾಮಗಳನ್ನು ಬೀರುತ್ತೆ. ಯಾಕಂತ ಹೇಳಿದರೆ, ಇಡೀ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಬಲಶಾಲಿ ಮಿಲಿಟರಿ ವ್ಯವಸ್ಥೆಯನ್ನು ಇಟ್ಟುಕೊಂಡಿರುವಂತಹ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಇದು ಒಂದು ರೀತಿಯಲ್ಲಿ ಅತಿ ದೊಡ್ಡ ಹೀನಾಯ ಸೋಲನ್ನು ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ಅವರಿಗೆ ಎದುರಾಗಿ ಬಿಡುತ್ತೆ. ಸೊ ಈ ಎಲ್ಲ ಕಾರಣದಿಂದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರ್ಬೋದು, ಅಥವಾ ಇಸ್ರೇಲ್ ಪ್ರಧಾನಿ ಅಥವಾ ಆ ಒಂದು ಇಸ್ರೇಲ್ ಸಚಿವಾಲಯ ಇರ್ಬೋದು, ಈ ಒಂದು ವಿಚಾರದಲ್ಲಿ ಮಾಹಿತಿಯನ್ನು ಹೊರಗಡೆ ಹಾಕೋದೇ ಇಲ್ಲ. ಕನಿಷ್ಠ ಅಂದ್ರೂ 1-2 ತಿಂಗಳವರೆಗಾದರೂ ಅದನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ಮಾಡೇ ಮಾಡುತ್ತೆ. ಇವೆಲ್ಲದರ ನಡುವೆ ಹುಟ್ಟಿರುವಂತಹ ಅನುಮಾನಗಳು ಇವಾಗ ಮೊದಲನೇದಾಗಿ ನೆತನ್ಯಾಹು ಅವರು ಈಗ ಬದುಕಿಲ್ಲ, ಅವರ ಜಾಗದಲ್ಲಿ AI ಸೃಷ್ಟಿಸಿದ ಡಿಜಿಟಲ್ ವ್ಯಕ್ತಿ ಅಥವಾ ಅದನ್ನು ಬಳಸಲಾಗ್ತಾ ಇದೆ ಎಂಬ ಅನುಮಾನವನ್ನು ಕಾಡ್ತಾ ಇದೆ. ಅದೇ ರೀತಿಯ ಇವಾಗ ನಮ್ಮ ತಂತ್ರಜ್ಞಾನಗಳು ಯಾವ ರೀತಿ ಬೆಳೆದಿದೆ ಅಂದರೆ, ಯಾವುದೇ ವಿಡಿಯೋಗಳನ್ನು ಹೇಗೆ ಬೇಕಾದರೂ ಪರಿವರ್ತನೆ ಮಾಡ್ಬೋದು. ಅದೇ ರೀತಿಯಲ್ಲಿ ಏನಾದರೂ AI ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಅದೇ ಬೆಂಜಮಿನ್ ನೆತನ್ಯಾಹು ಅವರ ವಿಡಿಯೋವನ್ನು ಕ್ರಿಯೇಟ್ ಮಾಡಲಾಗಿದೆಯಾ, ಅಥವಾ ಅತ್ಯಧಿಕವಾಗಿ ಸಂಶಯ ಹುಟ್ಟಿರುವಂತಹ ವಿಚಾರ ಅಂದರೆ AI ಸೃಷ್ಟಿಸಿದ ಡಿಜಿಟಲ್ ವ್ಯಕ್ತಿಯೋ ಅಥವಾ ಬಾಡಿ ಡಬಲ್ ಅನ್ನು ಬಳಸಲಾಗ್ತಾ ಇದೆಯಾ ಅನ್ನುವಂತಹ ಸಂಶಯ. ಇನ್ನು ಎರಡನೇದಾಗಿ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆಯ ನಡುವೆ ಇಸ್ರೇಲ್ ಈ ಒಂದು ಸತ್ಯವನ್ನು ಮುಚ್ಚಿಡ್ತಾ ಇದೆ ಎನ್ನುವಂತಹ ವದಂತಿ. ಈಗಾಗಲೇ ನಾವು ಹೇಳಿದ ಹಾಗೆ ಖಂಡಿತವಾಗಿಯೂ ಇದೊಂದು ರೀತಿಯಲ್ಲಿ ಹೀಗೆ ಆಗಿರೋದಕ್ಕೂ ಸಾಧ್ಯತೆಗಳು ಇದೆ. ಯಾಕಂತ ಹೇಳಿದರೆ, ಏನಾದರೂ ಬೆಂಜಮಿನ್ ನೆತನ್ಯಾಹು ಅವರು ಹತ್ಯೆಯಾಗಿದ್ದಾರೆ ಎನ್ನುವಂತಹ ಸುದ್ದಿ ಹೊರಗಡೆ ಬಿಟ್ಟು ಲೀಕ್ ಆಗಿದ್ದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಇಸ್ರೇಲ್ ಮತ್ತು ಅಮೆರಿಕವನ್ನು ಖಂಡಿತವಾಗಿ ಕಾಡುತ್ತೆ. ಅದು ಅತ್ಯಂತ ಹೀನಾಯವಾದಂತಹ ಸೋಲು ಅಂತ ಕೂಡ ನಾವು ಹೇಳ್ಬೋದು. ಈ ಮೊದಲು ಅಮೆರಿಕ ವಿಯೆಟ್ನಾಂ ನಡುವೆ ನಡೆಸಿದಂತಹ ಯುದ್ಧದಲ್ಲಿ ಯಾವ ರೀತಿಯಲ್ಲಿ ಮಾನವನ್ನು ಕಳ್ಕೊಂಡಿತ್ತು, 3 ಕಾಸಿಗೆ ತನ್ನ ಮಾನವನ್ನು ಹರಾಜು ಹಾಕ್ಕೊಂಡಿತ್ತು, ಅದೇ ರೀತಿಯಲ್ಲಿ ಅಫ್ಘಾನಿಸ್ತಾನ ನಡುವಿನ ಯುದ್ಧದಲ್ಲೂ ಕೂಡ ಯಾವ ರೀತಿಯಲ್ಲಿ ನಾಚಿಕೆಗೆಟ್ಟಿತ್ತು, ಸಾವಿರಾರು ತನ್ನ ಸೈನಿಕರನ್ನು ಕಳ್ಕೊಂಡಿತ್ತು, ಅದೇ ರೀತಿಯಲ್ಲಿ ಇವಾಗ ಹೆಡ್ ಅಂತ ಕರೆಸಿಕೊಳ್ಳುವಂತಹ ಇಸ್ರೇಲ್ನ ಪ್ರಧಾನಿಯನ್ನೇ ಕಳ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಏನಾದರೂ ಹೊರಗಡೆ ಬಿಟ್ಟು ಅಂದರೆ ನಿಜವಾಗ್ಲೂ ಅದೊಂದು ರೀತಿಯಲ್ಲಿ ನಾಚಿಕೆಗೇಡಿನ ವಿಚಾರ. ಮಾತ್ರ ಅಲ್ಲ, ಈ ಒಂದು ಯುದ್ಧದಲ್ಲಿ ಸಂಪೂರ್ಣವಾಗಿ ಕೈ ಬಿಟ್ಟು ಹೋದ ಹಾಗೆ, ಸೋಲೊಪ್ಪಿಕೊಂಡ ಹಾಗೆ ಅಂತ ಅವರಿಗೂ ಕೂಡ ಗೊತ್ತಿದೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಚಾರವನ್ನು ಹೊರಗಡೆ ಹಾಕ್ತಾ ಇಲ್ಲ. ನಿಜವಾಗಿಯೂ ಅಸಲಿ ಸತ್ಯ ಏನು, ಈ ಒಂದು ವಿಡಿಯೋದ ಅಸಲಿ ಸತ್ಯ ಏನು ಅಂತ ನಾವು ಗಮನಿಸ್ತಾ ಹೋದರೆ, ತಜ್ಞರ ಪ್ರಕಾರ ಇದು ಯಾವುದೇ ರಹಸ್ಯ ಅಲ್ಲ, ಬದಲಾಗಿ ತಾಂತ್ರಿಕ ದೋಷ ಅಂತ ಅದನ್ನು ಕರೀತಾರೆ.
ನೋಡಿ ಎ ಐ ಗ್ಲಿಚ್ ಅಂತ ನಾವು ಏನು ಕರ್ಕೋತೀವಿ, ಪ್ರಸ್ತುತ ಎ ಐ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ಕೂಡ ಮನುಷ್ಯನ ಕೈ ಬೆರಳುಗಳನ್ನು ಸರಿಯಾಗಿ ಚಿತ್ರಿಸುವಲ್ಲಿ ಆಗಾಗ ಎಡುತ್ತದೆ. ಇದನ್ನು ಎ ಐ ಗ್ಲಿಚ್ ಅಂತ ಕರೆಯಲಾಗುತ್ತೆ. ವಿಡಿಯೋ ಎಡಿಟಿಂಗ್ ಅಥವಾ ಸಂಕೋಚನದ ಅಂದರೆ ಕಾಂಪ್ರೆಷನ್ ಅಂತ ಕರಿತೀವಿ ಸಮಯದಲ್ಲಿ ಚಿತ್ರಗಳು ವಿರೂಪಗೊಂಡು ಹೆಚ್ಚುವರಿ ಬೆರಳು ಕಾಣಿಸಿಕೊಂಡಿರ್ಬೋದು. ಅಂದರೆ ಈ ಒಂದು ವಿಚಾರದಲ್ಲಿ ನೋಡಿ ಎ ಐ ಅದು ಇದು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇರಾನ್ ಕೂಡ ಆರೋಪವನ್ನು ಮಾಡ್ತಾ ಇದೆ, ಇನ್ನು ಉತ್ತರ ಕೊರಿಯಾ ಕೂಡ ಅದಕ್ಕೆ ಸಮರ್ಥನೆಯನ್ನು ಕೊಡ್ತಾ ಇದೆ. ಆದರೆ ಇಸ್ರೇಲ್ ಮಾಧ್ಯಮಗಳು ಈ ಒಂದು ವಿಚಾರದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಇಸ್ರೇಲ್ ಸರ್ಕಾರ ಮತ್ತು ಅಲ್ಲಿನ ಪ್ರಮುಖ ಮಾಧ್ಯಮಗಳು ಎಲ್ಲ ಸುದ್ದಿಗಳನ್ನು ಕೇವಲ ಫೇಕ್ ನ್ಯೂಸ್ ಅಂತ ಸ್ಪಷ್ಟಪಡಿಸ್ತಾ ಇವೆ. ನೆತನ್ಯಾಹು ಅವರು ಆರೋಗ್ಯವಾಗಿದ್ದಾರೆ, ಮಾತ್ರ ಅಲ್ಲ ಕಾರ್ಯನಿರ್ವಹಿಸಿದರೆ ಕೂಡ ಅಂತ ಕೂಡ ಅಲ್ಲಿನ ವರದಿಗಳು ಇವಾಗ ಮಾಹಿತಿಯನ್ನು ಹೊರಗಡೆ ಹಾಕ್ತಾ ಇರುವಂಥದ್ದು. ಸ್ನೇಹಿತರೆ, ನೋಡಿದ್ರಲ್ಲ ಇವಾಗ ತಂತ್ರಜ್ಞಾನದ ಸಣ್ಣ ದೋಷ ಹೇಗೆ ಜಗತ್ತನ್ನೇ ನಂಬಿಸುವಂತಹ ದೊಡ್ಡ ವದಂತಿಯಾಗಿ ಬದಲಾಗಬಹುದು ಎಂಬುದಕ್ಕೆ ಇದು ಕೂಡ ಒಂದು ದೊಡ್ಡ ಉದಾಹರಣೆ ಅಂತ ನಾವು ಕರಿಬೋದು. ನೋಡಿ, ಕಣ್ಣಾರೆ ಕಂಡರೂ ಕೂಡ ಸರಿಯಾಗಿ ವಿಚಾರಿಸಿಕೊಂಡು ನಂಬುವುದು ಒಳಿತು. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀವು ಒಂದು ವಾರಗಳಿಂದ ಕೇಳ್ತಾ ಇರ್ತೀರಾ. ಸೊ ನಿಮಗೆ ಏನು ಅನ್ನಿಸ್ತಾ ಇದೆ? ಬೆಂಜಮಿನ್ ನೆತನ್ಯಾಹು ಅವರು ಇನ್ನೂ ಜೀವಂತವಾಗಿದ್ದಾರಾ? ಜೀವಂತವಾಗಿದ್ದರೆ ಯಾಕೆ ಜನಸಾಮಾನ್ಯರ ಮುಂದೆ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಂತಹ ಬೆಂಜಮಿನ್ ನೆತನ್ಯಾಹು ಯಾಕೆ ಕಣ್ಮರೆಯಾಗಿದ್ದಾರೆ? ಅಥವಾ ಮೊನ್ನೆ ಬಿಟ್ಟಂತಹ ರಿಲೀಸ್ ಮಾಡಿದಂತಹ ಒಂದು ವಿಡಿಯೋದಲ್ಲಿ 6 ಬೆರಳುಗಳು ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು? ವಿಡಿಯೋವನ್ನು ಬಿಟ್ಟಿದ್ದಾರಾ? ನೆತನ್ಯಾಹು ಬದಲಾಗಿ ಆ ಒಂದು ಡಬಲ್ ಮ್ಯಾನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನು ಬಿಡುಗಡೆ ಮಾಡಿದ್ರ? ಸೊ ಈ ಒಂದು ಕಂಪ್ಲೀಟ್ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.